ನಿಮ್ ಹತ್ರ ಏನೂ ಇರಲ್ಲ ಬಿಡಿ. ನೈನಿನ್ ಕರ್ಸಿ ದುಡ್ಡಿನ ಜೊತೆ ಇವರಿಗೆ ದಿನಸಿನೂ ಕೊಟ್ಟು ಕಳಿಸ್ತಾಳೆ. ಗೃಹಲಕ್ಷ್ಮಿ ಮನೇಲಿ ಇಲ್ಲ ಅಂತ ಅನ್ಸತ್ತಲ್ವಾ? ಅಯ್ಯೋ, ಎಷ್ಟ್ ಕರೆಕ್ಟ್ ಆಗಿ ಹೇಳಲ್ಲ ಕಣಿಯಮ್ಮ. ನೈನಮ್ಮ ಬೆಳಗ್ಗೆನೆ ಅಭಿಷೇಕ ಮಾಡ್ಸೋದಿಕ್ಕೆ ಅಮ್ಮನವ್ರ ಗುಡಿಗೆ ಹೋದ್ಲು. ಓ, ಗಂಡ ಚೆನ್ನಾಗಿರ್ಬೇಕು ಅಂತ ಆ ತಾಯಿ ದೇವ್ರನ್ನ ಬೇಡ್ಕೊಳಕ್ ಹೋಗಿರ್ಬೇಕು ಸ್ವಾಮಿ. ವೆರಿ ಗುಡ್. ವಿಶಾಲ್ ಬ್ರೋ ಹುಷಾರಾಗ್ಲಿ ಅಂತ ನೈನಿಯತ್ಗೆ ದೇವಸ್ಥಾನಕ್ಕೆ ಹೋಗಿರೋ ವಿಷಯ ವೆಂಕಣ್ಣ ಸ್ವಾಮಿಗಳು ಕರೆಕ್ಟ್ ಆಗಿ ಹೇಳಿದ್ರು. ನೋಡ್ತಾ ಇದ್ರೆ ಮಹಾನ್ ಭಾವರು ಅನ್ನಿಸ್ತಿದೆ. ಇವರಿಂದಾದ್ರೂ ನನ್ ಮಗ ವಿಶಾಲ್ ಕೈ ಸರಿ ಹೋಗುತ್ತೇನೋ ಅಂತ ನೋಡೋಣ. ಇವ್ರೇನಾದ್ರೂ ಡಾಕ್ಟರ್ ಅತ್ತೆ? 4 ಕಾಸ್ಗೋಸ್ಕರ ಬೀದಿ ಸುತ್ತಿ ಎಲ್ರೂ ಮನೆಗೆ ಹೋಗೋ ಇವ್ರನ್ನ ದೇವ್ರ ತರ ನೋಡ್ತಿದಿರಲ್ಲ. ನೀವು ಕ್ಷಮಿಸ್ಬೇಕು. ಸುಮ್ಮನ ಮಾತುಗಳನ್ನ ನೀವು ತಲೆಗೆ ಹಾಕೋಬಿಡಿ. ಅವಳು ಈ ತರ ಮಾತಾಡ್ತಿದ್ರೆ ನಿಮಗ್ ಖಂಡಿತ ಬೇಜಾರಾಗತ್ತೆ ಅಂತ ನನಗ್ ಗೊತ್ತು. ಪರವಾಗಿಲ್ಲ ಸ್ವಾಮಿ. 5 ಬೆರಳು ಒಂದೇ ತರ ಇರಲ್ಲ ಅಲ್ವಾ? ಅದೇ ತರ ಮನೇಲೂ ಬೇರೆ ಬೇರೆ ತರ ಇರ್ತಾರೆ. ಇಷ್ಟಕ್ಕೂ ಏನ್ ಹೇಳ್ತೀರತ್ತೆ? ಒಬ್ರಿಗೆ ಇನ್ನೊಬ್ರು ಅನ್ನೋ ಹಾಗೆ ಭವಿಷ್ಯ ನುಡಿಯಕ್ ಬಂದಿದ್ದಾರೆ. ಏನ್ ಹೇಳ್ತಾರೋ ನೋಡೋಣ. ವಿಶಾಲ್ ಕೈ ಸರಿ ಹೋಗೋದಿಕ್ಕೆ ಬೇರೆ ಯಾವ್ದಾದ್ರೂ ದಾರಿ ಇದೆಯೇನೋ ತಿಳ್ಕೊಳ್ಳೋಣ. ಇಲ್ಲ ಮಾಮ್, ಆ ಪಂಚಕಮಣಿ ವಲ್ಲಭ, ಅದ್ರ ಬಗ್ಗೆ ಮಾತಾಡ್ಬೇಡ. ರತ್ನಗಳಿಂದ ವ್ಯಾಪಾರ ಮಾಡಬಹುದು ಸ್ವಾಮಿ, ಆದ್ರೆ ಆರೋಗ್ಯ ಕೊಂಡ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಅಂದ್ರೆ ಪಂಚಕಮಣಿಂದ ಉಪಯೋಗ ಇಲ್ಲ ಅಂತಿದ್ದೀರಾ? ಅದ್ರ ಬಗ್ಗೆ ಮಾತಾಡ್ಬೇಡಿ ಅಂದ್ರೆ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತೀಯಲ್ಲಮ್ಮ. ಇದೆಲ್ಲ ಆಗಲ್ಲ. ಆದ್ರೆ ನನ್ ತಮ್ಮನ್ಗೆ ಯಾವ ಕಾರಣಕ್ಕೆ ಕೈಗೆ ಸ್ವಾಧೀನ ತಪ್ಪೋಗಿದ್ಯೋ ಆ ವಿಷಯದ ಬಗ್ಗೆ ಹೇಳಿ, ನಿಮ್ಮನ್ನ ನಂಬ್ತೇವೆ. ಹೇಳ್ತೀನಿ ತಂದೆ. ಇವ್ರ ಕೈಗೆ ಕ್ರಿಮಿಕೀಟ ಹಾನಿ ಮಾಡಿರ್ಬೇಕಲ್ಲ? ಕ್ರಿಮಿಕೀಟ ಅಲ್ಲ, ಚೇಳು. ಅದೇ ಅಂತ ನೇರವಾಗಿ ನೋಡಿದವರು ಕೂಡ ಹೇಳ್ತಾರೆ. ಕ್ರಿಮಿಕೀಟ ಅಂತ ಅಂದ್ರೂ ಸರಿ, ಕರೆಕ್ಟ್ ಆಗಿ ಹೇಳಿದ್ದಾರೆ ಬ್ರೋ. ನೀವ್ ಅನ್ಕೊಂಡಿರೋ ಪಂಚಕಮಣಿ ಬೇರೆಯವ್ರ ಕೈವಶ ಆಗಿದೆ, ಆದ್ರೆ ಈ ಮನೆ ಸೇರಿಲ್ಲ ಸ್ವಾಮಿ. ಕರೆಕ್ಟೇ. ಗಜಬಂಡೆ ಅನ್ನೋ ಮಂತ್ರವಾದಿ ನಮ್ಮ ಅಕ್ಕನ ಕೈಯಿಂದ ಅದನ್ನ ಕಿತ್ಕೊಂಡು ಮೋಸ ಮಾಡ್ಬಿಟ್ಟ. ಅದಕ್ಕೋಸ್ಕರ ಕಾಯ್ತಾ ಕೂತಿದ್ರೆ ತಂದ್ ಕೊಟ್ಬಿಡ್ತಾರಾ? ಅದಿಲ್ಲ ಅಂದ್ರೂ ವಿಶಾಲ್ ಕೈ ಸರಿ ಹೋಗೋದಿಕ್ಕೆ ಬೇರೆ ಯಾವ್ದಾದ್ರೂ ದಾರಿ ಇದೆಯಾ? ಯಾಕಿರಲ್ಲ ತಾಯಿ, ಇದ್ದೇ ಇರುತ್ತೆ. ಈ ತಂದೆನ ಹೆತ್ತ ತಾಯಿಗೆ ಬರೋದಿಕ್ ಹೇಳಿ, ಪರಿಹಾರದ ಮಾರ್ಗ ತೋರಿಸ್ತೀನಿ. ಹೊರಟೋಗಿ, ನಿಮ್ ದಾರಿನ ನೀವೇ ನೋಡ್ಕೊಳ್ಳಿ. ಯಾಕೆ ಸ್ವಾಮಿ? ಯಾಕೆ ಅಂದ್ರೆ ವಿಶಾಲ್ನ ಹೆತ್ತ ತಾಯಿ ಗಾಯತ್ರಿ ಸತ್ತೋಗಿ ಎಷ್ಟೋ ವರ್ಷಗಳಾಯ್ತು. ಎಲ್ಲಿಂದ ಬರ್ತಾಳೆ? ಪುನರ್ಜನ್ಮ ಪಡ್ಕೊಂಡಿರ್ಬೇಕಲ್ವಾ ಸ್ವಾಮಿ? ನಿಜನಮ್ಮ, ನಮ್ಮಮ್ಮ ಪುನರ್ಜನ್ಮ ಪಡ್ಕೊಂಡಿದ್ದಾರೆ. ಆದ್ರೆ ಅವ್ರು ಇಲ್ಲಿಲ್ಲ. ಆದ್ರೆ ಎಲ್ಲಿದ್ದಾರೆ ಅಂತಾನೂ ಗೊತ್ತಿಲ್ಲ. ಹರೋ ಹರ ಶಿವಶಂಕರ. ಆ ತಾಯಿ ಹೆಸರನ್ನ ಬೇರೆ ಯಾರಿಗೂ ಇಟ್ಟಿಲ್ವಾ ಹೇಳಿ ಸ್ವಾಮಿ? ನಾವಿಡೋಕ್ಕೂ ಮುಂಚೆನೆ ಗಾಯತ್ರಿ ಅಂತ ಹೆಸರಿರೋ ಮಗುಗೆ ನಮ್ಮ ಅಕ್ಕ ಹಾಲ್ ಕೊಟ್ಟು ಅವಳನ್ನ ದತ್ತು ತಗೊಂಡು ಈ ಮನೇಲಿ ಇಟ್ಕೊಂಡಿದ್ದಾಳೆ. ಅವಳ ಬಗ್ಗೆ ಮಾತಾಡ್ತಿದ್ದ ಹಾಗೆ ಬಂದ್ಬಿಟ್ಲು. ಅಪ್ಪಿತಪ್ಪಿ ಇವಳೇ ಗಾಯತ್ರಿ ದೇವಿ ಅಂತ ಆ ಯಂಕಮ್ಮ ವೆಂಕಣ್ಣ ಹೇಳ್ಬಿಡ್ತಾರ ಹೇಗೆ? ಇವಳು ಜೋಗೈ ಶಾಸ್ತ್ರಿ ಮೊಮ್ಮಗಳು. ತಂದೆ ತಾಯಿ ಇಲ್ಲ ಅಂತ
ನಾವು ದತ್ತು ತಗೊಂಡಿದ್ದೀವಿ. ಅವಳಿಗೂ ಕೂಡ ಗಾಯತ್ರಿ ದೇವಿ ಅನ್ನೋ ಹೆಸರೇ ಇಟ್ಟಿದೀವಿ. ಅಷ್ಟಿದ್ರೂ ಸಾಕಪ್ಪ. ಎಲ್ಲ ಕಂಡುಹಿಡಿತೀರಾ? ಏಯ್ ಹಾಸಿನಿ, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಪಾಪ ಅವ್ರು ವಿಶಾಲ್ಗೆ ಒಳ್ಳೇದಾಗ್ಲಿ ಅಂತಾನೆ ನೋಡ್ತಿದಾರಲ್ಲ. ಬೇಡ ಬಿಡಿ ಮಾಮ್. ಅದೇನ್ ಕಂದ? ನೈನಿ ದೇವಸ್ಥಾನದಿಂದ ಬಂದಿದ್ರೆ ಚೆನ್ನಾಗಿರೋದು. ಅವಳಿಲ್ದೇನೆ ನಯನಿ ಬರೋವರೆಗೂ ಇವ್ರನ್ನಿಲ್ಲೇ ನಿಂತ್ಕೋ ಅಂತ ಹೇಳ್ತೀಯಾ? ಲೇ ವಿಕ್ರಾಂತ್, ಗೆಸ್ಟ್ ರೂಮ್ ತೋರ್ಸೋ. ಹೇಳ್ದಂಗೆ ಮಾಡ್ಬೋದೇನೋ. ಯಾರೋ ಇವ್ರು ಇಲ್ಲಿವರೆಗೂ ನಿಲ್ಸ್ಕೊಂಡಿದ್ದೆ ಹೆಚ್ಚು. ನಿಜಾನೇ, ಎಂಕಮ್ಮ ಮತ್ತೆ ವೆಂಕಣ್ಣನ ಒಂದೇ ರೂಮಲ್ಲಿ ಏನಾದ್ರೂ ಬಿಟ್ರೆ ಆಮೇಲೆ ಕತೆ ಮುಗ್ದಂಗ ಅಷ್ಟೇ. ಅತ್ತಿಗೆ ಅವ್ರೇನೂ ಇರಬೇಕಾಗಿಲ್ಲ. ಸುಮ್ಮನೆ ಅವ್ರು ಟೈಮ್ ವೇಸ್ಟ್ ಯಾಕೆ ಮಾಡಿಸ್ಬೇಕು? ದುಡ್ಡು ಕೊಟ್ಟು ಕಳ್ಸ್ಕೊಡಿ.